ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ತುಂಬ ಸುದ್ದಿಯಲ್ಲಿರೋ ವಿಷಯ ಲ್ಯಾಂಡ್ ಸರ್ವೇರ್. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತಹ ಪೇಪರ್ 1ನಲ್ಲಿ ಬರ್ತಕ್ಕಂತಹ ಇತಿಹಾಸದ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ಬಂದಿದ್ದೇನೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಲ್ಯಾಂಡ್ ಸರ್ವೇರ್ ಮತ್ತು ಬೀಟ್ ಫಾರೆಸ್ಟರ್ ಈ ಎರಡೂ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪೆಸಿಫಿಕ್ ಪೇಪರ್ ಮ್ಯಾಥ್ಸ್ ಮತ್ತು ಈ ಎರಡು ಪ್ಯಾಕೇಜ್ ಇರ್ತಕ್ಕಂಥ 1 ಮತ್ತು 2 ಪೇಪರ್. ಅಂದರೆ ಲ್ಯಾಂಡ್ ಸರ್ವೇರಿಗೆ ಪೇಪರ್ 1 ಪೇಪರ್ 2 ಎರಡೂ ಪ್ಯಾಕೇಜ್ ಇರ್ತಕ್ಕಂಥ ಆನ್ಲೈನ್ ಕ್ಲಾಸಸ್ಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ಈ ಲ್ಯಾಂಡ್ ಸರ್ವೇರಿಗೆ ಸಂಬಂಧಿಸಿದಂಥ ಮ್ಯಾಥಮೆಟಿಕ್ಸ್ ಪೇಪರು ಸಹ ಭಾಳ ಯಶಸ್ವಿಯಾಗಿ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ನೀಡ್ತಾ ಇದ್ದೇವೆ. ಆಸಕ್ತರು ಇದನ್ನು ಪರ್ಚೇಸ್ ಮಾಡಿದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಯಶಸ್ಸಿಗಾಗಿ ನಾವು ಕಾಯ್ತಾ ಇದ್ದೇವೆ. ಹಾಗಾದರೆ ಮುಂದಿನ ಅಂಶಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಮತ್ತು ಮುಂಬರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಮಾತಾಡ್ತಾ ಹೋಗೋಣ. ನೋಡಿ, ಈಗ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಾ ಹೋಗಿದ್ದಾರೆ. 1940 ಅಕ್ಟೋಬರ್ 17ರಂದು ವೈಯಕ್ತಿಕ ಒಂದು ಸತ್ಯಾಗ್ರಹವನ್ನು ಇಂಡಿವಿಜುವಲ್ ಮೂಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಂಡಿವಿಜುವಲ್ ಮೂಮೆಂಟ್, ವೈಯಕ್ತಿಕ ಚಳವಳಿಯನ್ನು ಉದ್ಘಾಟಿಸಿದವರು ಯಾರು ಅಂತ ನೋಡಿ. ಇಂಡಿವಿಜುವಲ್ ಮೂಮೆಂಟ್ಸಿಗೆ ಸಂಬಂಧಿಸಿದಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ದಾರೆ, ಸಚಿಂದ್ರನಾಥ್ ಸನ್ಯಾಲ್ ಇದ್ದಾರೆ ಮತ್ತು ರಾಸ್ ಬಿಹಾರಿ ಬೋಸ್ ಅವರಿದ್ದಾರೆ. ಇವರೆಲ್ಲ ಫ್ರೀಡಮ್ ಫೈಟಲ್ಲಿದ್ದಂಥವರು ಅಥವಾ ನಮ್ಮ ಸ್ವತಂತ್ರ ಹೋರಾಟದಲ್ಲಿದ್ದಂಥ ಹೆಸರುಗಳು ಇಲ್ಲಿ ಮೆನ್ಷನ್ ಆಗಿದೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ವೈಯಕ್ತಿಕ ಚಳವಳಿ. ನೋಡಿ, ವೈಯಕ್ತಿಕ ಚಳವಳಿಯ ಮುಖ್ಯ ರೂವಾರಿ ಯಾರು ಅಂದರೆ ಈ ಒಂದು ಮಹಾತ್ಮ ಗಾಂಧೀಜಿಯವರು. ನೋಡಿ, ಮಹಾತ್ಮ ಗಾಂಧೀಜಿಯವರು ವೈಯಕ್ತಿಕ ಚಳವಳಿಯನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ 3 ಕಾರಣಗಳು ನಮಗೆ ಗೊತ್ತಿರಬೇಕು. ಈ ಒಂದು ಆಗಸ್ಟ್ ಕೊಡುಗೆ ಅಂತ ಏನಿದೆ, ಆಗಸ್ಟ್ ಆಫರ್ ಕ್ಯಾನ್ಸಲ್ ಆಗಿದ್ದರಿಂದ ನೋಡಿ, ಬ್ರಿಟಿಷರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ನಾವು ಸ್ವತಂತ್ರ ಬೇಡುವುದಿಲ್ಲ ಅಂತ ಒಂದು ಕಾನ್ಸೆಪ್ಟು. ಇನ್ನೊಂದು ಕಾನ್ಸೆಪ್ಟು ಮೇಜರಾಗಿ ಇಲ್ಲೇನು ಅಂದರೆ 2ನೇ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಸೂಚನೆಗಳನ್ನು ನೀಡೋದಕ್ಕೆ ಏನಾಗುತ್ತೆ, ಈ ವೈಯಕ್ತಿಕ ಚಳವಳಿಗಳು ನಡೆಯುತ್ತೆ. ನೋಡಿ, ಆಗಸ್ಟ್ ಆಫರ್ ಅಂತಕ್ಕಂಥದ್ದು ವಿಫಲವಾಗಿದ್ದರಿಂದ ಮತ್ತು ಬ್ರಿಟನ್ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ನಾವು ಸ್ವತಂತ್ರ ಬೇಡುವುದಿಲ್ಲ ಅಂತ ಹೇಳಿದವರು ಗಾಂಧೀಜಿಯವರು. ಹಾಗೆ 2ನೇ ಮಹಾಯುದ್ಧದಲ್ಲಿ ಏನು ನಾವು ಭಾಗವಹಿಸಬೇಕು ಮತ್ತು ಅದಕ್ಕನುಗುಣವಾಗಿ ಭಾಗವಹಿಸೋದಿಲ್ಲ. ಮೊದಲ ಮಹಾಯುದ್ಧದಲ್ಲಿ ಸ್ವಂತ ಖರ್ಚಿನಲ್ಲಿ 3 ಲಕ್ಷ ಜನ ಬ್ರಿಟನ್ ಪರವಾಗಿ ನಾವು ಭಾಗವಹಿಸಿದ್ವಿ. ಹಾಗಾದರೆ 2ನೇ ಮಹಾಯುದ್ಧ ನಮಗೆ 1939ರಲ್ಲಿ ಸ್ಟಾರ್ಟ್ ಆಗಿದ್ದರಿಂದ ನಾವು ಭಾಗವಹಿಸೋದಿಲ್ಲ ಅಂತಹ ಉದ್ದೇಶವನ್ನು ಇಟ್ಕೊಂಡು ಆತ್ಮಸಾಕ್ಷಿಗಾಗಿ ಈ ವಿನೋಬಾ ಭಾವೆಯವರ ಒಂದು ನಾಯಕತ್ವದಲ್ಲಿ, ಯಾರು ವಿನೋಬಾ ಭಾವೆಯವರ ನಾಯಕತ್ವದಲ್ಲಿ ಇದು ಸ್ಟಾರ್ಟ್ ಆಯಿತು. ಈ ವಿನೋಬಾ ಭಾವೆಯವರ ನಾಯಕತ್ವದಲ್ಲಿ ಸ್ಟಾರ್ಟ್ ಆದಂಥ ಇದು 1ನೇ ನಾಯಕತ್ವರು. ಹಾಗೆ 2ನೇ ಅಧ್ಯಕ್ಷರಾದಂಥವ್ರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಈ ವೈಯಕ್ತಿಕ ಚಳವಳಿ 2ನೇ ಅಧ್ಯಕ್ಷ ಆಗ್ತಾರೆ. ಈ ವಿನೋಬಾ ಭಾವೆ ಅವರು ಏನಾಗ್ತಾರೆ, ಇವರು ಮೊದಲ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ವೈಯಕ್ತಿಕ ಚಳವಳಿ, ಭೂದಾನ ಚಳವಳಿಯನ್ನು ಮಾಡಿದಂಥವರೇ ವಿನೋಬಾ ಭಾವೆ. ಈ ವೈಯಕ್ತಿಕ ಚಳವಳಿ ಉದ್ದೇಶ ಗೊತ್ತಾಯಿತು 1940 ಈ ಅಕ್ಟೋಬರ್ 17ರಂದು ಆದಂಥ ಘಟನೆಗಳು. ಹಾಗಾದರೆ ಇದಕ್ಕೆ ಉತ್ತರ ಏನು ಅಂದರೆ ಈ ಮೇಲಿನ ಯಾರೂ ಅಲ್ಲ ಅಂತ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮೇಲಿನ ಯಾರೂ ಅಲ್ಲ ಅಂತ. ನಿಮಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸಚಿಂದ್ರನಾಥ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ 2ನೇ ಪ್ರಶ್ನೆ ಹೀಗಿದೆ, ಏನು ಅಂದರೆ ಈ ಪೈಕಿ ಯಾವ ಆದಿಲ್ಶಾಹಿ ದೊರೆಯು ಈ ಮೊಘಲರಿಗೆ ಸೆರೆ ಸಿಕ್ಕು ಸೆರೆಯಲ್ಲಿ 1770ರಲ್ಲಿ ಏಪ್ರಿಲ್ 3ರಂದು ನಿಧನರಾದರು. ನೋಡಿ, ಈ ಥರ ಡಿಫ್ರೆಂಟ್ ಆದಂಥ ಪ್ರಶ್ನೆಗಳು ನಮ್ಗೆ ಇದುವರೆಗೆ ಏನು ಕೇಳ್ತಾ ಇದ್ರು, ಆಲ್ಮೋಸ್ಟ್ ಇಬ್ರಾಹಿಂ ರೋಜಾದ ಬಗ್ಗೆ ಬಿಟ್ಟು, ಅದು ಬಿಟ್ಟು ನಮಗೆ ಬೇರೆ ಥರನಾಗಿ ಬೇರೆ ಬೇರೆ ವಿಧಾನದಲ್ಲಿ ಈ ಒಂದು ಗೋಲ್ ಗುಂಬಾಜ್ ಬಗ್ಗೆ ಅಥವಾ ಈ ಬೇರೆ ಬೇರೆ ಅಂಶಗಳ ಬಗ್ಗೆ ಕೇಳ್ತಾ ಇದ್ರು. ಇಲ್ಲಿ ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಿಕಂದರ್ ಆದಿಲ್ ಶಾ ಆಲ್ಮೋಸ್ಟ್ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಕೊನೆಯವನು ಅಂತ ಗೊತ್ತಿದೆ. 1686ರಲ್ಲಿ ಈತನನ್ನು ಏನು ಮಾಡ್ತಾರೆ, ಈ ಮೊಘಲರ ಪ್ರಮುಖವಾಗಿ ಈ ಔರಂಗಜೇಬ್ ಅಂತಕ್ಕಂಥವನು ಏನು ಹೇಳ್ತಾನೆ, ಸೆರೆ ಹಿಡಿತಾನೆ. ಈ ಔರಂಗಜೇಬ್ ಸೆರೆ ಹಿಡಿದಾಗ ಈ ಒಂದು ಸೆರೆಮನೆಯಲ್ಲೇ ಸತ್ತಂಥವನು ಯಾರು ಅಂದರೆ ಸಿಕಂದರ್ ಆದಿಲ್ ಶಾ. ಹಾಗೆ ನಮಗೆ ಈ ಒಂದು ಗೋಳ ಗುಮ್ಮಟ ಏನಿದೆ, ಈ ಗೋಳ ಗುಮ್ಮಟವನ್ನು ನಿರ್ಮಾಣ ಮಾಡಿದವನು ಮೊಹಮ್ಮದ್ ಆದಿಲ್ ಶಾ. ಹಾಗೆ ಇಬ್ರಾಹಿಂ ಆದಿಲ್ ಶಾ ಫಸ್ಟಿಗೆ ಸಂಬಂಧಿಸಿದಂತೆ ಪರ್ಷಿಯಾ ಮತ್ತು ಬೇರೆ ಬೇರೆ ಭಾಷೆಗಳನ್ನು ಬಿಟ್ಟು ಈ ಒಂದು ದಕ್ಷಿಣ ಭಾರತದಲ್ಲಿ
ಈ ಕನ್ನಡ ಇರ್ಬೋದು, ಹಾಗೆ ಈ ಮರಾಠಿ ಇರ್ಬೋದು, ಈ ಭಾಷೆಗಳನ್ನು ಮತ್ತು ಉರ್ದು ಇರ್ಬೋದು, ಈ ಭಾಷೆಗಳನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂಥವನು. ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಉರ್ದು ಭಾಷೆಗಳನ್ನಾಗಿ ಮಾಡಿದಂಥವನು ಯಾರು ಅಂದರೆ ಈ ಒಂದು ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನು ಮಾಡಿದ ಅಂತ ನಿಮಗೆ ಗೊತ್ತಿದೆ. ಈ ದಕ್ಷಿಣದ ತಾಜ್ ಮಹಲ್ ಎಂದು ಹೆಸರಾದಂಥ ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡಿದಂಥವನು ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ. ನೆಕ್ಸ್ಟು ಮೊಹಮ್ಮದ್ ಆದಿಲ್ ಶಾಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಮಗೆ ಬಂದಿದೆ. 1627ರಿಂದ 657ರವರೆಗೆ ತಾಜ್ ಮಹಲ್ ನಿರ್ಮಾಣ ಆಗಿದ್ರ ಬಗ್ಗೆಯೂ ಸಹ ಗೋಲ್ ಗುಂಬಾಜ್ ನಿರ್ಮಾಣ ಆಗಿದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಹೋಗಿದ್ದೀವಿ. ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಮುಖ್ಯ ಸಿದ್ಧಾಂತಗಳು ಥೇರೀಸ್ ಅಂತ ಕರಿತೀವಿ. ಮುಖ್ಯ ಸಿದ್ಧಾಂತಗಳನ್ನು ಥೇರೀಸ್ ಮತ್ತು ಇದರ ಪ್ರತಿಪಾದಕರನ್ನು ಕೆಳಗೆ ಸೂಚಿಸಲಾಗಿದೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ಜೇಮ್ಸ್ ಮಿಲ್ ಇದೆ ಉಪಯುಕ್ತತೆಗೆ ಸಂಬಂಧಿಸಿದಂತೆ. ವಿಲ್ಟರ್ ಫೋರ್ಸ್ ಅಂತಕ್ಕಂಥವ್ರು ಇದ್ದಾರೆ. ಇವರು ಇವಾಂಗಲಿಸಮ್ ಅಂದರೆ ಈ ಕ್ರೈಸ್ತ ಮತಕ್ಕೆ ಧರ್ಮ ಬೋಧನೆ ಅಂತ, ಕ್ರೈಸ್ತ ಧರ್ಮ ಬೋಧನೆ. ನಮಗೆ ವಿಲಿಯಂ ಜೋನ್ಸ್ ಇದೆ ಮತ್ತು ಥಾಮಸ್ ಮೆಕಾಲೆ ಇದೆ. ಇದರಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಜೇಮ್ಸ್ ವಿಲ್ ಅವರ ಉಪಯುಕ್ತತೆಯು ಸರಿಯಾಗಿದೆ. ವಿಲ್ಟರ್ ಫೋರ್ಸ್ ರವರ ಒಂದು ಕ್ರೈಸ್ತ ಮತ್ತು ಧರ್ಮ ಬೋಧನೆಗೆ ಬರ್ತಕ್ಕಂಥದ್ದು ನಾವು ಮಾಡರ್ನ್ ಹಿಸ್ಟ್ರಿಯಲ್ಲಿ ನೋಡ್ತಕ್ಕಂಥ ಅಂಶಗಳು. ಹಾಗೆ ಓರಿಯೆಂಟಲಿಸ್ಟ್ ಅಂದರೆ ಭಾರತದ ಭಾಷೆ ಇರ್ಬೋದು, ಹಾಗೆ ಈ ಒಂದು ಸಂಸ್ಕೃತಿ ಇರ್ಬೋದು, ಮತ್ತು ಈ ಭಾರತದ ಒಂದು ಕಲೆ ಇರ್ಬೋದು, ಇವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಓರಿಯೆಂಟಲಿಸ್ಟ್ ಚಿಂತಕರ ಗುಂಪನ್ನು ಓರಿಯೆಂಟಲಿಸ್ಟ್ ಅಂತ ಕರಿತೀವಿ. ಇದೇ ಸರ್ ವಿಲಿಯಂ ಜೋನ್ಸು 1784ರಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಸ್ಟಾರ್ಟ್ ಮಾಡಿದರು. ಹಾಗೆ ಇದೇ ಸರ್ ವಿಲಿಯಂ ಜೋನ್ಸ್ ಅವರು ಏನು ಮಾಡಿದರು, ಅಭಿಜ್ಞಾನ ಶಾಕುಂತಲ ಮತ್ತು ಈ ಉಪನಿಷತ್ತನ್ನು ಏನು ಮಾಡಿದರು, ಇಂಗ್ಲೀಷಿಗೆ ಭಾಷಾಂತರಿಸಿದರು. ನೋಡಿ, ಥಾಮಸ್ ಮೆಕಾಲೆ ಬಗ್ಗೆ ಗೊತ್ತಿದೆ ನಿಮಗೆ. 1835ರಲ್ಲಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದಂಥವರು, ಇಂಗ್ಲೀಷನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂಥವರು. ಹಾಗೆ 1834 ಮತ್ತು 35ರಲ್ಲಿ ಇಂಡಿಯನ್ ಪೀನಲ್ ಕೋಡನ್ನು ತಂದಂಥವ್ರು, ಆ್ಯಕ್ಟನ್ನು ತಂದಂಥವ್ರು ಯಾರು ಅಂದರೆ ಥಾಮಸ್ ಮೆಕಾಲೆ ಅಂತ ಗೊತ್ತಿರಬೇಕು. ಲಿಬರಲಿಸ್ಟ್ ಅಂದರೆ ಉದಾರವಾದಿ ಅಂತ. ಲಿಬರಲಿಸ್ಟ್ ಅಂದರೆ ಉದಾರವಾದಿಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಹಾಗಾದರೆ ಈ 4 ಆಪ್ಷನ್ ಸರಿಯಾಗಿರೋದ್ರಿಂದ ನಮಗೆ ಈ ಮೇಲಿನ ಎಲ್ಲ ಅಂಶಗಳು ಸರಿ ಅಂತ ಗೊತ್ತಿರಬೇಕು. ಹಾಗಾದರೆ ಲ್ಯಾಂಡ್ ಸರ್ವೇರ್ ಮತ್ತು ಬೀಟ್ ಫಾರೆಸ್ಟರ್ಗೆ ಸಂಬಂಧಿಸಿದಂತೆ ಆನ್ಲೈನ್ ಕ್ಲಾಸಸ್ಗಳು ನಮ್ಮಲ್ಲಿ ನಡೀತಾ ಇದೆ. ಅವುಗಳನ್ನು ಸದುಪಯೋಗವನ್ನು ಪಡಿಸ್ಕೋಬೋದು ನೀವು. ಕೆಳಗಿನವುಗಳ ಪೈಕಿ ಯಾವ ರಾಜ್ಯ ಬ್ರಿಟಿಷರಿಂದ ಆಕ್ರಮಿಸಲ್ಪಟ್ಟಿರಲಿಲ್ಲ ಅಂತ ನೋಡಿ. ಅವನು ಆಲ್ಮೋಸ್ಟು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಮತ್ತು ಅದಕ್ಕಿಂತ ಮುಂಚಿನ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿ, ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣರಾದಂಥ 1848ರ ಒಂದು ಡಾಟರ್ ಲ್ಯಾಬ್ಸ್ ಪಾಲಿಸಿಗೆ ಒಳಗಾದಂಥ ಫಸ್ಟ್ ಪ್ಲೇಸು ಈ ಮಹಾರಾಷ್ಟ್ರದ ಸತಾರ. ಹಾಗೆ ನಮಗೆ ಈ ಉತ್ತರ ಪ್ರದೇಶದ ಔಧ್ ಏನಿದೆ, ಈ ಉತ್ತರ ಪ್ರದೇಶದ ಔಧಲ್ಲಿ ರಾಣಿ ಅಜಾರತ್ ಬೇಗಂ ಅಂತಕ್ಕಂಥವ್ರು ಏನಿದ್ದಾರೆ, ಇಲ್ಲಿ ದಂಗೆ ನಾಯಕತ್ವವನ್ನು ವಹಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ದಂಗೆ ನಾಯಕತ್ವವನ್ನು ವಹಿಸಿದ್ರ ಬಗ್ಗೆ ಮಾಹಿತಿ ಇರಬೇಕು. ಗ್ವಾಲಿಯರ್ನಲ್ಲಿ ನಿಮಗೆ ಗೊತ್ತಿದೆ ತಾಂತ್ಯಾ ಟೋಪಿ ಅಂತಕ್ಕಂಥವನು ದಂಗೆ ನಾಯಕತ್ವವನ್ನು ವಹಿಸಿದ್ದ. ನಾನಾ ಸಾಹೇಬ್ ನಸೇನಾನಿ ಮತ್ತು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಾಲದಲ್ಲೂ ಸಹ ಈತ ಇದ್ದ ತಾಂತ್ಯಾ ಟೋಪಿ ಅಂತ. ಆದರೆ ಈ ಸಿಂಧ್ ಇದಕ್ಕೆ ಒಳಪಟ್ಟಿರಲಿಲ್ಲ. ಯಾರಿಗೆ ಅಂದರೆ ಈ ಬ್ರಿಟಿಷರ ಒಂದು ಆಕ್ರಮಣಕ್ಕೆ ಇದು ಒಳಪಟ್ಟಿರಲಿಲ್ಲ ಅಂತ ಗೊತ್ತಿರಬೇಕು. ಗ್ವಾಲಿಯರ್, ಔಧ್ ಮತ್ತು ಸತಾರ ಪ್ರದೇಶಗಳ ಬಗ್ಗೆ ನಿಮಗೆ ಆಕ್ರಮಣ ಆಗಿದ್ದರ ಬಗ್ಗೆ ಗೊತ್ತಿದೆ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಮುಂದುವರೆದ ಭಾಗದಲ್ಲಿ ನಾವೇನು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ಬೋದು. ಪ್ರಸಿದ್ಧ ರಾಜರು ಹಾಗೂ ಅವರ ಅಂಶಗಳನ್ನು ನೀಡಿದೆ. ಕರಿಕಾಲ, ಹಾಗೆ ಸ್ನಗ್ನಗುಟ್ಟಮನ್ ಅಂತ, ನೆಂಡು ಚೇಳಿಯನ್ ಅಂತಕ್ಕಂಥವನು, ಮೆನಸ್ ಮತ್ತು ಮೋಗಸ್ ಅಂತಕ್ಕಂಥವನು. ನೋಡಿ, ಚೇರ, ಪಾಂಡ್ಯರ ಬಗ್ಗೆ, ಚೋಳರ ಬಗ್ಗೆ ನಮಗೆ ಪ್ರಶ್ನೆಗಳು ಕೇಳಿದರೆ, ಒಂದು ಶಕರ ಬಗ್ಗೆ ಕೇಳಿದ್ದಾರೆ. ನೋಡಿ, ಇವುಗಳಲ್ಲಿ ಯಾವ ಸರಿಯಾದ ಉತ್ತರಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಚೋಳರಲ್ಲಿ ತುಂಬ ಪ್ರಸಿದ್ಧವಾದಂಥವನು ಈ ಕರಿಕಾಳ ಚೋಳ. ಇದು ರೈಟ್ ಆಗಿದೆ.
ನೆಕ್ಸ್ಟು ಈ ಒಂದು ಸಂಜ್ಞ ಅಥವಾ ಸಗ್ನುಟ್ಟವನ್ ಅಂತಕ್ಕಂಥವನು ಚೇರರಿಗೆ ಸಂಬಂಧಿಸಿದಂಥವನು ಸರಿಯಾಗಿದೆ. ಹಾಗೆ ನೆಂಡು ಚಳಿಯನ್ನಂತಕ್ಕಂಥವನೇನಿದ್ದಾನೆ ಪಾಂಡ್ಯರಿಗೆ ಸಂಬಂಧಿಸಿದಂಥವನು. ಈ ನೆಂಡು ಚಳಿಯನ್ಗೆ ಸಂಬಂಧಿಸಿದಂಥ ಮಾಹಿತಿ ನಮಗೆ ಪ್ರಶ್ನೆಗಳನ್ನು ಕೇಳೋದಾದರೆ, ಈ ವಿಧಾನದಲ್ಲಿ ನಮಗೆ ಪ್ರಶ್ನೆಗಳನ್ನು ಕೇಳೋದಾದರೆ ಏನು ಕೇಳ್ಬೋದು ಅಂತಕ್ಕಂಥದ್ದು ನೋಡಿ. ಇಳಂಗೋ ಅಡಿಗಲ್ ಅಂತಕ್ಕಂಥವನು ಇವನ ಸಹೋದರ. ಇಳಂಗೋ ಅಡಿಗಲ್ ಅಂತಕ್ಕಂಥವನು ಈ ಶಿಲಪ್ಪಾದಿಗಾರಂ ಅಂತಕ್ಕಂಥ ಕೃತಿ ಬರೆದಂಥ ಇಳಂಗೋ ಅಡಿಗಲ್ ಏನಿದ್ದಾನೆ ಈ ನೆಡುಚಳಿಯನ್ನರ ಸಹೋದರ, ಪಾಂಡ್ಯರಲ್ಲಿ ಬರ್ತಕ್ಕಂಥವನು. ಹಾಗೆ ಮೆನಸ್ ಅಥವಾ ಮೋಗಸ್ ಅಂತಕ್ಕಂಥವನು ಶಕರಿಗೆ ಸಂಬಂಧಿಸಿರ್ತಕ್ಕಂಥವನು. ಈ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಸರಿಯಾಗಿದೆ. ಮೇಲಿನ ಎಲ್ಲ ಆಪ್ಷನ್ಸ್ಗಳು ನಮಗೆ ಸರಿಯಾಗಿರೋದನ್ನು ನೋಡ್ಬೋದು ನೋಡಿ. ಚೋಳರು, ಚೇರರು, ಪಾಂಡ್ಯರು ಮತ್ತು ಇವರಿಗೆ ಸಂಬಂಧಿಸಿದಂತೆ ಧನುಸ್ಸು ಇರ್ಬೋದು. ನಿಮಗೆ ಇವರ ಸಿಂಬಲ್ಗಳ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು. ಚೋಳರ ಸಿಂಬಲ್ ಇಲ್ಲಿ ನಮಗೆ ಹುಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಮಗೆ ಇಲ್ಲಿ ಈ ಒಂದು ಚೇರರ ಸಿಂಬಲ್ಲು ಧನುಸ್ಸು ಅಂತಕ್ಕಂಥದ್ದು ಗೊತ್ತಿರಬೇಕು. ಧನಸ್ಸು ಅಂತಕ್ಕಂಥದ್ದು, ಬಿಲ್ಲು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಪಾಂಡ್ಯರ ಸಿಂಬಲ್ ಮೀನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸಿಂಬಲ್ಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು. ಶಕರು ಅಂದರೆ ನಿಮಗೆ ಸತ್ರಪರು, ಶಕರು ಅಂತಕ್ಕಂಥದ್ದು. ಶುಂಗರು, ಸತ್ರಪರು, ಶಕರು ಅಂದರೆ ಮೌರ್ಯ ಡೈನೆಸ್ಟಿಯಲ್ಲಿ ಬರ್ತಕ್ಕಂಥ ಅಂಶಗಳು. ಈಗ ಏನು ಮೌರ್ಯರಾದಮೇಲೆ ಪುಷ್ಯಮಿತ್ರ ಶುಂಗರು ಬರ್ತಾರೆ, ಶುಂಗರಾದಮೇಲೆ ಕಣ್ವರ್ ಬರ್ತಾರೆ, ಬ್ಯಾಕ್ಟ್ರಿಯನ್ ಬರ್ತಾರೆ, ಬ್ಯಾಕ್ಟ್ರಿಯನ್ ಆದಮೇಲೆ ಶಕರು ಅಥವಾ ಸತ್ರಪರು ಅಂತಾರೆ ಏನು ಕರೀತೀರ. ಅದಾದಮೇಲೆ ಬರ್ತಕ್ಕಂಥವ್ರು ಸಿತೀರಿಯನ್ನರು ಅಂತ ಬರ್ತಾರೆ ನೋಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂಶಗಳು ಸರಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಡುಚಳಿಯನ್ ಅಂತಕ್ಕಂಥವನೇನಿದ್ದಾನೆ ಇವನು ಇಳಂಗೋ ಅಡಿಗರ್ ಸಹೋದರ. ಇಳಂಗೋ ಅಡಿಗರ್ ಬರ್ತಕ್ಕಂಥ ಕೃತಿಯೇ ಈ ತಮಿಳು ಸಂಗಮ್ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಶಿಲಪ್ಪದಿಗಾರಂ ಮತ್ತು ಮಣಿಮೇಖಲೆ ಕೃತಿಗಳಲ್ಲಿ ಶಿಲಪ್ಪದಿಗಾರಂ ಅಂತ ಬರ್ತಕ್ಕಂಥವನು ಇವನೇ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಕೊಲೋನಿಯಲಿಸಮ್ ಅಂತ ಕರಿತೀವಿ. ವಸಾಹತು ಅವಧಿಯಲ್ಲಿ ಬಂದ ಪ್ರಮುಖ ಬರವಣಿಗೆಗಳೆಂದರೆ ಮದರ್ಲ್ಯಾಂಡ್ ಅಂತಕ್ಕಂಥ ಒಂದು ಪತ್ರಿಕೆ ಏನಿದೆ. ಈ ಪತ್ರಿಕೆ ಎಡಿಟರ್ಗಳು ಯಾರು ಅಂತ ಕೇಳಿದರೆ ಸಂಪಾದಕರು, ಎಡಿಟರ್ಗಳು. ಹಾಗೆ ಹಾಲ್ ಇಲಾಲ್ ಅಂತಕ್ಕಂಥ ಪತ್ರಿಕೆ ಇರ್ಬೋದು, ಹಿಂದೂಸ್ತಾನ್ ಇರ್ಬೋದು, ಬಾಂಬೆ ಕ್ರೋನಿಕಲ್ ಇರ್ತಕ್ಕಂಥ ಪತ್ರಿಕೆಗಳು. ಯಾವ್ಯಾವ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ನೋಡಿ. RSSಗೆ ಸಂಬಂಧಿಸಿದಂತೆ ಮದರ್ಲ್ಯಾಂಡ್ ಅಂತಕ್ಕಂಥದ್ದು ಮತ್ತೊಂದು ಬೇರೆ ಪತ್ರಿಕೆ ಇದೆ. ಈ KR ಮಲಿಕಾನಿ ಅಂತಕ್ಕಂಥದ್ದು, KR ಮಲಿಕಾನಿಯವರ ಒಂದು ಪತ್ರಿಕೆ ಇದೆ. ಅದು ಮೇಜರಾಗಿ ಇವರ ಪತ್ರಿಕೆಯೂ ಸಹ ಇತ್ತು. ಮಜೂರ್ ಹಕ್ ಉಲ್ ಹಕ್ ಅಂತಕ್ಕಂಥವ್ರು. ಈಗ ಲಾಲ್ ಹಿಲಾಲ್ ಬಗ್ಗೆ ಓದಿರ್ತೀರ, ಈ ಪತ್ರಿಕೆ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಅಬ್ದುಲ್ ಕಲಾಂ ಆಜಾದ್ ಅವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಏನಿದ್ದಾರೆ ಈ ಒಂದು ಪತ್ರಿಕೆಯನ್ನು 1912ರಲ್ಲಿ ಇದನ್ನು ಬರವಣಿಗೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳು. ಹಿಂದೂಸ್ತಾನ್ ಗೊತ್ತಿದೆ ನಿಮಗೆ, ಮದನ್ ಮೋಹನ್ ಮಾಳವೀಯ. ಹಾಗೆ ಬಾಂಬೆ ಕ್ರೋನಿಕಲ್ ಯಾರ್ದು ಅಂದರೆ ಫಿರೋಜ್ ಶಾ ಮೆಹ್ತಾ ಅವ್ರದ್ದು. ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಮತ್ತೆ ಇದನ್ನು ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಆಪ್ಷನ್ಸಲ್ಲಿ ಪ್ರಶ್ನೆಗಳನ್ನು ಕೊಡಬಹುದು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಅಂಶಗಳ ಬಗ್ಗೆ ಗೊತ್ತಾಯಿತು. ಮದರ್ಲ್ಯಾಂಡ್ ಬಗ್ಗೆ ಗೊತ್ತಾಯಿತು, ಹಾಲ್ ಹಿಲಾಲ್ ಬಗ್ಗೆ ಗೊತ್ತಾಯಿತು, ಹಿಂದೂಸ್ತಾನ್ ಬಗ್ಗೆ ಗೊತ್ತಾಯಿತು, ಬಾಂಬೆ ಕ್ರೋನಿಕಲ್ ಬಗ್ಗೆ ಗೊತ್ತಾಯಿತು. ಈ ಕಾನ್ಸೆಪ್ಟ್ಗಳು ಯಾವ ರೀತಿ ಇದೆ ಅಂತ. ಹಾಗೆ ಭಾಗಶಃ ಗದ್ದೆ ಹಾಗೂ ಭಾಗಶಃ ಪದ್ಯ ಅಂದರೆ ಗದ್ಯ, ಇದು ಗದ್ಯ ಆಗಬೇಕಿತ್ತು. ಈ ಭಾಗಶಃ ಇದಕ್ಕೆ ಸಂಬಂಧಿಸಿದಂತೆ ಗದ್ಯಕ್ಕೆ ಸಂಬಂಧಿಸಿದಂಥ ಮತ್ತು ಪದ್ಯಕ್ಕೆ ಸಂಬಂಧಿಸಿದಂಥ ಇರುವ ವೇದವೆಂದರೆ ನೋಡಿ. ಇಲ್ಲಿ ಭಾಗಶಃ ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಿಸಿದಂಥ ವೇದಗಳು ಋಗ್ವೇದ, ಅಥರ್ವಣ ವೇದ, ಯಜುರ್ವೇದ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಇಲ್ಲಿ ಎರಡು ಕಾನ್ಸೆಪ್ಟ್ಗಳು ಯಜುರ್ವೇದದಲ್ಲಿ ಬರುತ್ತೆ. ಒಂದು ಕೃಷ್ಣ ಯಜುರ್ವೇದ ಅಂತ ಬರುತ್ತೆ, ಇದು ಗದ್ಯ. ಹಾಗೆ ಇನ್ನೊಂದು ಶುಕ್ಲ ಯಜುರ್ವೇದ ಅಂತ ಬರುತ್ತೆ, ಇದು ಪದ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನೋಡಿ. ನಮಗೆ ಈ ಋಗ್ವೇದ, ಅಥರ್ವಣ ವೇದ ಮತ್ತು ಸಾಮವೇದದ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಸಾಮವೇದ ಅಂದರೆ ನಾವೇನಂತ ಕರಿತೀವಿ, ಬುಕ್ ಆಫ್ ಮ್ಯೂಸಿಕ್ ಅಂತ ಕರಿತೀವಿ. ಸಂಗೀತದ ಬಗ್ಗೆ ಹೇಳ್ತಕ್ಕಂಥದ್ದು ಸಾಮವೇದ. ಇಲ್ಲಿ ಬುಕ್ ಆಫ್ ಐಮನ್ಸ್, ಈ ಶ್ಲೋಕಗಳ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ಋಗ್ವೇದ. ಹಾಗೆ ಬುಕ್ ಆಫ್ ಮ್ಯಾಜಿಕ್, ಇಲ್ಲಿ ಮಾಟ ಮಂತ್ರಗಳು, ವಶೀಕರಣದ ಬಗ್ಗೆ ಹೇಳ್ತಕ್ಕಂಥದ್ದು ಅಥರ್ವಣ ವೇದ. ಹಾಗೆ ಈ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಈ ಯಜುರ್ವೇದ. ಹಾಗಾದರೆ ಈ ಒಂದು ಗದ್ಯ ಪದ್ಯ ಇರತಕ್ಕಂಥದ್ದು ಎಲ್ಲಿ ಅಂದರೆ ಈ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಏನು ಬರುತ್ತೆ, ಈ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಬರ್ತಕ್ಕಂಥ ಅಂಶಗಳಲ್ಲಿ ನಾವು ನೋಡ್ಬೋದು.
ಹಾಗೆ ನಮಗೆ ಆಯುರ್ವೇದದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದಲ್ಲಿ ಅಂದರೆ ಅಥರ್ವಣ ವೇದ, ಔಷಧಿ ಅಂತ ಏನು ಕರಿತೀರಾ, ಈ ಔಷಧಿ ಅಥವಾ ಆಯುರ್ವೇದದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದಲ್ಲಿ ಅಂದರೆ ಅಥರ್ವಣ ವೇದ. ಬಟ್ ಋಗ್ವೇದದ ಉಪವೇದ ಆಯುರ್ವೇದ ಅಂತಕ್ಕಂಥದ್ದು ಗೊತ್ತಿರಬೇಕು, ಋಗ್ವೇದದ ಉಪವೇದ. ಹಾಗೆ ಗಂಧರ್ವ ಅಂದರೆ ನಮಗೆ ಯಜುರ್ವೇದದ ಉಪವೇದ ಧನುರ್ವೇದ ಅಂತ ಗೊತ್ತಿರಬೇಕು. ಸಾಮವೇದದ ಉಪವೇದ ಗಂಧರ್ವ ವೇದ ಅಂತ ಗೊತ್ತಿರಬೇಕು, ಗಾಂಧರ್ವ ವೇದ ಅಥವಾ ಗಂಧರ್ವ ವೇದ ಅಂತ ಕರಿತೀವಿ. ಈ ಶಿಲ್ಪ ವೇದ ಅಂದರೆ ಯಾವುದು ಅಂದರೆ ಉಪವೇದ ಅಥರ್ವಣ ವೇದ. ಋಗ್ವೇದದ್ದು ಆಯುರ್ವೇದ, ಯಜುರ್ವೇದದ್ದು ಧನುರ್ವೇದ, ಸಾಮವೇದದ್ದು ಗಂಧರ್ವ ವೇದ, ಅಥರ್ವಣ ವೇದದ್ದು ಶಿಲ್ಪವೇದ. ಇವು ಉಪವೇದಗಳು. ಈಗ ನಮಗೆ ಗದ್ಯ ಪದ್ಯದ ಬಗ್ಗೆ ಮಾಹಿತಿ ಗೊತ್ತಾಯಿತು, ಆ ವೇದಗಳಿಗೆ ಸಂಬಂಧಿಸಿದಂಥ ಅಂಶಗಳು ಗೊತ್ತಾಯಿತು. ನೋಡಿ, ಇತ್ತೀಚೆಗೆ ಮಹಾಜನಪದಗಳು ಏನು, ಈ ಮಹಾಜನಪದಗಳ ಮೇಲೇನೂ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದೆ, ಅವುಗಳ ಮೇಲೆ ನಮಗೆ ಮಾಹಿತಿ ಬೇಕಾಗುತ್ತೆ. ನೋಡಿ, ಈ ಕಾಂಬೋಜ ಇದೆ, ರಾಜಪುರ ಇದೆ, ಅಂಗ ಇದೆ, ಚಂಪ ಇದೆ, ಮತ್ತು ಕೋಸಲ ಇದೆ, ಮತ್ತು ಶಾವಸಿ ಅಂತಕ್ಕಂಥದ್ದಿದೆ, ಮತ್ತು ಸರಸೇನ ಸೂರ್ಯಸೇನ ಅಂತಕ್ಕಂಥ ಇರ್ತೀವಿ. ಸೂರಸೇನ ಅಂತ ಕರಿತೀವಿ, ಸೂರಸೇನ ಅಂತ, ಸರಸೇನ ಅಥವಾ ಸೂರಸೇನ ಅಂತ ಕರಿತೀವಿ. ಉಚ್ಚಾರಣೆಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ನೋಡ್ಬೋದು. ನೋಡಿ, 16 ಮಹಾಜನಪದಗಳು ಬರುತ್ತೆ. ಎಷ್ಟು ಬರುತ್ತೆ? ಮಹಾಜನಪದಗಳು ಬರುತ್ತೆ. 16 ಮಹಾಜನಪದಗಳಲ್ಲಿ ಮುಖ್ಯವಾಗಿ ನಮಗೆ ಏನೆಲ್ಲ ಚೇಂಜಸ್ಗಳಾಗಿದೆ ಅಂತಕ್ಕಂಥದ್ದು ನೋಡಬೇಕು. ಕಾಂಬೋಜ ರಾಜಪುರ ಅಂತಕ್ಕಂಥದ್ದಿದೆ. ಕಾಂಬೋಜ ಏನಿದೆ ಇದು ರಾಜಪುರ. ನೋಡಿ, ಕಾಂಬೋಜ ಎಲ್ಲಿ ಬರುತ್ತೆ? ಈ ಒಂದು ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನದ ಮೇಲ್ಭಾಗ, ಜಮ್ಮು ಕಾಶ್ಮೀರದ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಕಾಂಬೋಜ ರಾಜಪುರ. ಅಂಗ ಅಂದರೆ ಚಂಪ ಗೊತ್ತಿದೆ ನಿಮಗೆ, ಬಿಹಾರದಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಕೋಸಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ, ಸೂರಸೇನ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಹಾಗಾಗಿ ಈ 16 ಮಹಾಜನಪದಗಳಲ್ಲಿ ಅಂಗದ ಬಗ್ಗೆ, ಹಾಗೆ ಅವಂತಿ ಬಗ್ಗೆ, ಹಾಗೆ ಅಸ್ಮಾಕ್ ಬಗ್ಗೆ, ಅಕ್ಷರದ 3 ನೆನ್ಪಿಟ್ಕೊಂಡ್ರೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಗೊತ್ತಾಗ್ಬಿಡುತ್ತೆ. ನೋಡಿ, ಅಂಗ ಅಂದರೆ ನಮಗೆ ಈ ಒಂದು ಏನು ಚಂಪ ಅಂತ ಗೊತ್ತಾಯಿತು, ಚಂಪಾರಣ್ಯ ಸತ್ಯಾಗ್ರಹ ಬಿಹಾರ, ಇದು ಒಂದು ವ್ಯಾಪಾರ ಕೇಂದ್ರ. ಅವಂತಿಯ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂದರೆ ಉಜ್ಜಯಿನಿ ಅಂತ ನೆನ್ಪಿಟ್ಕೋಬೇಕು, ಮಧ್ಯಪ್ರದೇಶ, ಇದೊಂದು ವಿದ್ಯಾ ಕೇಂದ್ರವಾಗಿತ್ತು. ಅಸ್ಮಾಕ್ ಅಂದರೆ ನಮಗೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಏಕೈಕ ಜನಪದ, ಮಹಾಜನಪದಗಳಲ್ಲಿ ಅಸ್ಮಾಕ್ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿದ್ದಂಥದ್ದು. ಈ ಪೈತಾನ್ ಅಂತ ಏನಿದೆ, ಪೈತಾನ್ ಅಥವಾ ಪ್ರತಿಷ್ಠಾನ ಏನಿದೆ, ಇದರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಹಾಗಾದರೆ ಯಾವುದು ಸ್ವತಂತ್ರಗೊಂಡಿರಲಿಲ್ಲ? ಗಾಂಧಾರ, 2ನೇ ಡೇರಿಯಸ್ಸನ ಒಂದು ವಶದಲ್ಲಿದ್ದಂಥ ಗಾಂಧಾರ ಗಣರಾಜ್ಯವಾಗಿರಲಿಲ್ಲ, ಗಣರಾಜ್ಯ ಆಗಿರಲಿಲ್ಲ ಅಥವಾ ಸ್ವತಂತ್ರವಾಗಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಲು, ಲಂಡನ್ನಿನಲ್ಲಿ 2ನೇ ದುಂಡು ಮೇಜಿನ ಪರಿಷತ್ತಿಗೆ ಯಾರು ಪ್ರತಿನಿಧಿಗಳಾಗಿರಲಿಲ್ಲ? ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿ ಇರ್ಬೋದು, ತೇಜ್ ಬಹದ್ದೂರ್ ಸಪ್ರು ಇರ್ಬೋದು, ವಿಜಯ್ ರಾಘವಾಚಾರ್ಯ ಇರ್ಬೋದು, ಮುಕುಂದ ರಾಮರಾವ್ ಜೈಕರ್ ಇರ್ಬೋದು. ನೋಡಿ, 2ನೇ ದುಂಡು ಮೇಜಿನ ಸಮ್ಮೇಳನ ಭಾರತ ಸಂವಿಧಾನ ಸುಧಾರಣೆಗೆ ಇಲ್ಲಿ ಎಂ.ಕೆ. ಗಾಂಧಿಯವರು ಭಾಗವಹಿಸಿದರು ಅಂತ ಗೊತ್ತಿರಬೇಕು. ಹಾಗೆ ಕಾರ್ಮಿಕ ವಿಭಾಗದಿಂದ ವಿ ಗಿರಿಯವರು ಭಾಗವಹಿಸಿದರು ಅಂತ ಗೊತ್ತಿರಬೇಕು. ಹಾಗೆ ಅಲ್ಪಸಂಖ್ಯಾತ ಮೈನಾರಿಟೀಸಿಂದ ಮಹಮ್ಮದ್ ಇಕ್ಬಲ್ ಅವರು ಭಾಗವಹಿಸಿದರು ಅಂತ ಗೊತ್ತಾಗಬೇಕು. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಹಿಸಿದ್ದು 2ಕ್ಕೆ. ಆದರೆ ಇವರು ಪ್ರತಿನಿಧಿಗಳಾಗಿದ್ದರಿಂದ ಈ ವಿಜಯ ರಾಘವಾಚಾರಿ ಅಂತ ಒಬ್ಬ ಎಕ್ಸ್ಟ್ರೀಮಿಸ್ಟ್ ಏನಿದ್ದಾನೆ, ತೀವ್ರಗಾಮಿ ವಿಜಯ ರಾಘವಾಚಾರಿ, ಬ್ರಿಟಿಷರಿಗೆ ಗುರಿಯಾದಂಥ ಒಬ್ಬ ರಾಜಕಾರಣಿ ಆದಂಥ ವಿಜಯ್ ರಾಘವಾಚಾರಿ ಏನಿದ್ದಾನೆ ಇದರ ಪ್ರತಿನಿಧಿಯಾಗಿರಲಿಲ್ಲ. ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿ, ತೇಜ್ ಬಹದ್ದೂರ್ ಸಪ್ರು ಹಾಗೆ ಈ ಒಂದು ಮುಕುಂದ ರಾಮರಾವ್ ಜೇಕರ್ ಅಂತಕ್ಕಂಥವ್ರು ಮೆಂಬರ್ ಆಗಿದ್ದರು ಅಂತ ಗೊತ್ತಿರಬೇಕು ನಿಮಗೆ. ಹಾಗಾದರೆ ಮುಂದಿನ ಕಾನ್ಸೆಪ್ಟಲ್ಲಿ ಬುದ್ಧನ ಸಮಕಾಲೀನ ಮಗಧದ ದೊರೆ ಯಾರು? ಚಂದ್ರಗುಪ್ತ ಮೌರ್ಯ, ಅಜಾತಶತ್ರು, ಹಾಗೆ ಬಿಂಬಸಾರ ಮತ್ತು ಮಹಾಪದ್ಮನಂದ. ನೋಡಿ, ಮೇಜರಾಗಿ ಗೌತಮ ಬುದ್ಧ ಅಂದರೆ ನಮಗೆ 563ರಿಂದ 483 ಅಂತ ಗೊತ್ತಿರಬೇಕು, 483 ಅಂತ ಗೊತ್ತಿರಬೇಕು. ಇಲ್ಲಿ ಮೇಲಿನ ABC ಅಂತ ಕೇಳಿದರೆ 2 ಅಜಾತಶತ್ರು ಬಿಂಬಸಾರ ಇಬ್ಬರು ಬರ್ತಾಯಿದ್ರು. ಯಾಕೆ ಅಂದರೆ ಈ ಬಿಂಬಸಾರ ಏನಿದ್ದಾನೆ ಮಗಧವನ್ನಾಳಿದ ಮೊದಲ ಮನೆತನ, ಈ ಹರಿಯಂಕ ಮನೆತನದ ಸ್ಥಾಪಕ ಇವನಾಗಿದ್ದ, ಹರಿಯಂಕ ಮನೆತನದ ಸ್ಥಾಪಕ. ಈ ಬಿಂಬಸಾರನ ಮಗ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದಂಥವನು ಅಜಾತಶತ್ರು, ಇವನು 1ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ಕೊಟ್ಟಿದ್ದು. ಇವರಿಬ್ಬರು ಕರೆಕ್ಟು. ಬಟ್ ಇಲ್ಲಿ ನಿಯರೆಸ್ಟ್ ಆನ್ಸರ್ ಯಾರು ಅಂದರೆ ಈ ಬಿಂಬಸಾರ ಗೌತಮ ಬುದ್ಧನ ಸಮಕಾಲೀನ ಅಂತಕ್ಕಂಥದ್ದು. ಮಹಾಪದ್ಮನಂದ ಅಂತಕ್ಕಂಥವನೇನಿದ್ದಾನೆ ನಂದ ಸಂತತಿಯ ಸ್ಥಾಪಕ.
ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನೇನಿದ್ದಾನೆ ಮೌರ್ಯ ಸಂತತಿಯ ಸ್ಥಾಪಕ. ಈ ಅಜಾತಶತ್ರುವೇ ಎರಡನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ಕೊಟ್ಟಂಥವನು ಅಂತ ನಿಮಗೆ ಗೊತ್ತಿರಬೇಕು. ಎರಡನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ಕೊಟ್ಟಂಥವನು ಇವನೇ ಅಂತ ಗೊತ್ತಿರಬೇಕು. ಈ ಥರದ ಕೆಲವು ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಕಲ್ಲಣದಿಂದ ಬರೆಯಲ್ಪಟ್ಟ ರಾಜತರಂಗಿಣಿ, ಕಾಶ್ಮೀರದ ಚರಿತ್ರೆ, ಕವನಗಳ ಕವಿತಾ ಸಂಗ್ರಹ, ಚಂದ್ರಗುಪ್ತನ ರಾಜ್ಯಭಾರ ಕುರಿತು ಮೇಲಿನ ಯಾವುದೂ ಅಲ್ಲ. ನೋಡಿ, ನಮಗೆ ರಾಜತರಂಗಿಣಿ ಅಂದರೆ ಇದ್ರ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ. ಈ ರಾಜತರಂಗಿಣಿ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿದೆ. ಇದನ್ನು ಬರೆದಂಥವನು ಕಲ್ಲಣ ಅಂತಕ್ಕಂಥವನು. ಇವನು 12ನೇ ಶತಮಾನದಲ್ಲಿ ಇದ್ದ ಅಂತಕ್ಕಂಥದ್ದು. ಇಲ್ಲಿ ರಾಜರುಗಳಿಗೆ ಸಂಬಂಧಿಸಿದಂತೆ ಕಲ್ಲಣ ಯಾವ ಆಸ್ಥಾನದಲ್ಲಿದ್ದ ಅಂದರೆ ಇದು ಕಾಶ್ಮೀರದ ಚರಿತ್ರೆಯನ್ನು ಒಳಗೊಂಡಿದೆ ಅಂತ ಗೊತ್ತಿರಬೇಕು. ಕಾಶ್ಮೀರದ ದೊರೆ ಹರ್ಷ, ವರ್ಧನರ ದೊರೆ ಅಲ್ಲ, ಕಾಶ್ಮೀರದ ದೊರೆ ಹರ್ಷ ಅಂತೇನಿದ್ದಾನೆ ಅವನ ಆಸ್ಥಾನದಲ್ಲಿ ಇವನಿದ್ದ ಅಂತ. ಹಾಗೆ ಈ ಕಲ್ಲಣ ಬರೆದಂಥ ರಾಜತರಂಗಿಣಿಯಲ್ಲಿ ಈ ಲಲಿತಾದಿತ್ಯ ಪಿಡನ ಅಂತಕ್ಕಂಥ ರಾಜನ ಬಗ್ಗೆ, ಹಾಗೆ ಅಶೋಕನ ಬಗ್ಗೆ, ಹಾಗೆ ಕಾನಿಷ್ಕನ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ಕಾಣ್ಬೋದು. ಇವರುಗಳ ಬಗ್ಗೆ ಉಲ್ಲೇಖ ಇರೋದನ್ನು ಕಾಣ್ಬೋದು. ಭಾರತದ ಮೊದಲ ಐತಿಹಾಸಿಕ ಕೃತಿ ಅಂತ ಕರಿತೀವಿ ಈ ಕಲ್ಲಣನ ರಾಜತರಂಗಿಣಿ. ಹಾಗಾದರೆ ಈ ಕಲ್ಲಣನ ರಾಜತರಂಗಿಣಿ ಮತ್ತು ಇದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವಿಲ್ಲಿ ನೋಡಿದ್ವಿ ಮತ್ತು ಅದರ ಮೇಜರ್ ಆದಂಥ ಪಾಯಿಂಟ್ಸ್ಗಳನ್ನು ಸಹ ನಾವು ಇಲ್ಲಿ ತಿಳ್ಕೊಂಡ್ವಿ. ಇವೆರಡೂ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ ಮೇಲೆ ಮುಂದಿನ ಅಂಶವನ್ನು ನೋಡೋಣ. ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದ ಮೊದಲ ದೇಶ ಅಂತಿದೆ. ನಮಗಿಲ್ಲಿ ಪೋರ್ಚುಗೀಸರಿದ್ದಾರೆ, ಡಚ್ಚರಿದ್ದಾರೆ, ಬ್ರಿಟಿಷರಿದ್ದಾರೆ, ಫ್ರೆಂಚರಿದ್ದಾರೆ ಅಂತಕ್ಕಂಥದ್ದು. ಇದು PDEF ಅಂತ ಕರಿತೀವಿ. PDEF ಇದು ಕ್ರೊನಾಲಜಿಕಲ್ ಕಾಲಾನುಕ್ರಮವಾಗಿ ಬಂದಿದ್ದರಿಂದ ಕೇಳಿದೆ ನಿಮಗೆ. ನೋಡಿ, ಇಲ್ಲಿ ಪೋರ್ಚುಗೀಸರು ಅಂತಕ್ಕಂಥದ್ದು ನಮಗೆ ಹಾಲ್ಯಾಂಡ್, ಡಚ್ಚರು ಅಂತಕ್ಕಂಥದ್ದು, ಮತ್ತು ಇಲ್ಲಿ ಫ್ರೆಂಚರು ಅಂತಕ್ಕಂಥದ್ದು ಇವರು ಬ್ರಿಟಿಷರು, ಇವರು ಫ್ರೆಂಚರು. ಹಾಗೆ ಇವರು ಹಾಲ್ಯಾಂಡಿಗೆ ಸಂಬಂಧಿಸಿದಂತೆ ಡಚ್ಚರು ಅಥವಾ ನೆದರ್ಲ್ಯಾಂಡ್ ಅಂತ ಕರಿತೀವಿ. ಹಾಗೆ ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಮೊದಲು ಬಂದಂಥವರು 1498 ಕೇರಳದ ಕಲ್ಲಿಕಾಡಿನ ಅಂದರೆ ಕೇರಳದ ಕಲ್ಲಿಕೋಟೆಯ ಕಾಪು ಕಾಡಿಗೆ ಬಂದಂಥವನೇ ವಾಸ್ಕೋ ಡಿ ಗಾಮ 1498. ನೋಡಿ, ಪೋರ್ಚುಗಲ್ಗೆ ಸಂಬಂಧಿಸಿದಂತೆ ಪೋರ್ಚುಗೀಸರು ಏನು ಬಂದರು ಅಂತಕ್ಕಂಥದ್ದು ಅವರೇ ಫಸ್ಟ್ ಬಂದವರು ಅಂತಕ್ಕಂಥದ್ದು. ಅವರಾದಮೇಲೆ ಡಚ್ಚರು ಇವರಿಗೆ ಸಂಬಂಧಿಸಿದಂತೆ ಗೊತ್ತಿರಬೇಕು. 1602ರಲ್ಲಿ ನಮಗೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗುತ್ತೆ. ಹಾಗೆ 1600 ಫಸ್ಟ್ ಬಂದವರು ಬ್ರಿಟಿಷರಿಗಿಂತ ಡಚ್ಚರೇ ಮೊದಲು. ಈಸ್ಟ್ ಇಂಡಿಯಾ ಕಂಪನಿ ಲೇಟ್ ಆಯಿತು ಅಷ್ಟೇ. ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯಿತು. ಹಾಗೆ 1664ರಲ್ಲಿ ನಮಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯಿತು. ಈ ಕಂಪನಿಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಇದರ ಮೇಜರ್ ಆದಂಥ ಪಾಯಿಂಟ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಇದಾದಮೇಲೆ ಈ ಕೆಳಗಿನವುಗಳಲ್ಲಿ ಪೈಕಿ ಯಾವ ಪ್ರಾಚೀನ ರಾಜನನ್ನು ರಾಜವೇಷದ ಸನ್ಯಾಸಿ ಎಂದು ಆಧುನಿಕ ಬರಹಗಾರರು ಉಲ್ಲೇಖಿಸಿದ್ದಾರೆ ಅಂತ. ನೋಡಿ, ವಿಕ್ರಮಾದಿತ್ಯನ ಬಗ್ಗೆ, ಅಶೋಕನ ಬಗ್ಗೆ, ಬಿಂಬಸಾರನ ಬಗ್ಗೆ, ಗೌತಮಿಪುತ್ರ ಶಾತಕರ್ಣಿ, ಶಾತವಾಹನದಲ್ಲಿ ಬರ್ತಕ್ಕಂತಹ ಶಾತಕರ್ಣಿ ತ್ರೈಸಮುದ್ರ ತೋಯ ಪೀತವಾಹನ. ಬಿಂಬಸಾರ ನಿಮಗೆ ಗೊತ್ತಿದೆ ಹರಿಯಂಕ ವಂಶಕ್ಕೆ, ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದಂತೆ ಗೊತ್ತಿದೆ ನಿಮಗೆ. ಈ ಅಶೋಕನನ್ನು ಆಧುನಿಕ ಬರಹಗಾರರು ಏನಕ್ಕೆ ಕರೆದಿದ್ದಾರೆ ಅಂದರೆ ರಾಜವೇಷದ ಸನ್ಯಾಸಿ ಅಂತ ಕರೆದಿದ್ದಾರೆ. ಅಶೋಕನನ್ನು ರಾಜವೇಷದ ಸನ್ಯಾಸಿ ಅಂತ ಕರೆದಿರ್ತಕ್ಕಂಥದ್ದು ಆಧುನಿಕ ಬರಹಗಾರರು. ಇದಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಿಮಗೆ ತಿಳಿದಿರಲಿ ಅಂತಕ್ಕಂಥದ್ದು. ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರ್ ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ಫ್ರೀ ವಿಡಿಯೋಸ್ಗಳನ್ನು ನೋಡಿ. ಬೇಕಾದರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಪೇಯ್ಡ್ ವರ್ಷನ್ ಆನ್ಲೈನ್ ಕ್ಲಾಸ್ಗಳನ್ನು ಸಹ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.